ಶ್ರೀ ವಿನಾಯಕ ಪ್ರೌಢಶಾಲೆ ಬೆನಕನಹಳ್ಳಿಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ತರಗತಿಗೆ ಸ್ವಾಗತ. ಇಂದು ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 4ನೇ ಭಾಗವಾಗಿರುವಂತಹ ಭೂಗೋಳಶಾಸ್ತ್ರ ಈ ಒಂದು ವಿಭಾಗದ 5ನೇ ಅಧ್ಯಾಯವಾಗಿರುವಂತಹದ್ದು ಅಂತಂದ್ರೆ ಕರ್ನಾಟಕದ ಭೂ ಸಂಪತ್ತು. ಈ ಒಂದು ಅಧ್ಯಾಯವನ್ನು ಕುರಿತು ಇಂದಿನ ತರಗತಿಯಲ್ಲಿ ನಾವು ಕೆಲವೊಂದು ಕಲಿಕಾಂಶಗಳನ್ನ ತಿಳ್ಕೋಬೇಕಾಗಿರುವಂತಹದ್ದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಕರ್ನಾಟಕದ ಭೂ ಸಂಪತ್ತು ಈ ಒಂದು ಅಧ್ಯಾಯದ ಪ್ರಮುಖ ಕಲಿಕಾಂಶಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇ ಕಲಿಕಾಂಶದಲ್ಲಿ ನಾವು ಕರ್ನಾಟಕದ ಭೂ ಬಳಕೆಯ ವಿಧಗಳು, ವ್ಯವಸಾಯದ ಪ್ರಾಮುಖ್ಯತೆ ಹಾಗೂ ವ್ಯವಸಾಯದ ವಿಧಗಳನ್ನು ತಿಳ್ಕೊಳ್ತೀವಿ. ಹಾಗೆ ಮೂರನೇ ಕಲಿಕಾಂಶ ಕರ್ನಾಟಕದ ಪ್ರಮುಖ ಬೆಳೆಗಳ ಹಂಚಿಕೆ ಮತ್ತು ಉತ್ಪಾದನೆ. ಈ ಮೂರು ಫಲಿತಾಂಶಗಳನ್ನ ಈ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರುವಂತಹದ್ದು. ಹಾಗಾದ್ರೆ ವಿದ್ಯಾರ್ಥಿಗಳ ಮೊದಲನೇ ಫಲಿತಾಂಶ ಕರ್ನಾಟಕದ ಭೂ ಬಳಕೆ ಮತ್ತು ಅದರ ವಿಧಗಳು ಅನ್ನೋದನ್ನ ತಿಳ್ಕೋಬೇಕಾಗಿರುತ್ತದೆ. ಹಾಗಾದ್ರೆ ಇಲ್ಲಿ ಕರ್ನಾಟಕ ರಾಜ್ಯವು ಭೌಗೋಳಿಕವಾಗಿ ಉತ್ತಮ ಸ್ಥಾನವನ್ನ ಪಡ್ಕೊಂಡಿರುವಂತಹದ್ದು. ಅದು ಮುಖ್ಯವಾಗಿರುವಂತಹ ವೈವಿಧ್ಯಮಯವಾದಂತಹ ಒಂದು ಭೂ ಸ್ವರೂಪಗಳನ್ನು ಒಳಗೊಂಡಿದೆ, ಮಣ್ಣನ್ನು ಒಳಗೊಂಡಿದೆ, ವನಸ್ಪತಿಗಳನ್ನು ಒಳಗೊಂಡಿದೆ, ಖನಿಜಗಳನ್ನು ಒಳಗೊಂಡಿದೆ, ನದಿ ಮತ್ತು ಅಂತರ್ಜಲ ಸಂಪತ್ತು ಇತ್ಯಾದಿಗಳನ್ನು ಕೂಡ ಈ ಒಂದು ಕರ್ನಾಟಕ ರಾಜ್ಯ ಮಾಡಿಕೊಂಡಿದೆ, ಪಡ್ಕೊಂಡಿದೆ. ಹಾಗಾಗಿ ಕರ್ನಾಟಕವನ್ನ ವೈವಿಧ್ಯಮಯವಾದಂತಹ ಒಂದು ನಾಡು ಅಂತ ಕೂಡ ಕರೀತೀವಿ. ಯಾಕೆ ಅಂತಂದ್ರೆ ವಿವಿಧ ರೀತಿಯ ಭೂ ಸ್ವರೂಪಗಳನ್ನ, ವಿವಿಧ ರೀತಿಯ ಮಣ್ಣುಗಳನ್ನ, ವಿವಿಧ ರೀತಿಯ ವನಸ್ಪತಿಗಳನ್ನ ಹಾಗೂ ಖನಿಜಗಳನ್ನ, ನದಿಗಳು ಮತ್ತು ಅಂತರ್ಜಲ ಸಂಪತ್ತನ್ನು ಕೂಡ ಒಳಗೊಂಡಿರುವಂತಹದ್ದು. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಒಂದು ಅಮೂಲ್ಯವಾದಂತಹ ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭೂಮಿ ಅನ್ನುವಂತಹದ್ದೇನಿದೆ, ಇದು ಅತ್ಯಂತ ಅಮೂಲ್ಯವಾಗಿರುವಂತಹ ಒಂದು ನೈಸರ್ಗಿಕ ಸಂಪತ್ತು. ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಅಮೂಲ್ಯವಾದದ್ದು ಯಾವುದಿದೆ? ಭೂಮಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ದೀವಿ. ಅದರ ಒಂದು ಸದುಪಯೋಗ ರಾಜ್ಯದ ಪ್ರಗತಿಗೆ ಅನುಕೂಲವಾಗುವಂತಹದ್ದು. ಹಾಗಾಗಿ ಭೂಮಿ ಅನ್ನುವಂಥದ್ದು ಏನಿದೆ, ಇದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಅತ್ಯಂತ ಅಮೂಲ್ಯವಾಗಿರುವಂತಹದ್ದು. ಆ ಭೂಮಿಯನ್ನ ಬಳಕೆ ಮಾಡಿಕೊಂಡು ಆ ಒಂದು ರಾಜ್ಯ ಏನು ಕರ್ನಾಟಕ ರಾಜ್ಯದ ಪ್ರಗತಿಗೆ ಒಂದು ಸೂಚಕವಾಗಿ ಕೂಡ ನಾವೇನ್ ಮಾಡ್ತಾ ಇದ್ವಿ, ಬಳಸ್ಕೊಳ್ತಾ ಇರುವಂತಹದ್ದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಭೂ ಬಳಕೆ ಅಂದರೆ ಯಾವುದನ್ನು ನಾವು ಇಲ್ಲಿ ಭೂ ಬಳಕೆ ಅಂತೇಳಿ ಕರಿತೀವಿ? ಭೂ ಬಳಕೆ ಅಂತಂದ್ರೆ ಭೂಮಿಯನ್ನ ಅಥವಾ ನೆಲವನ್ನ ವಿವಿಧ ಉದ್ದೇಶಗಳಿಗಾಗಿ ಬಳಸುವುದನ್ನ ನಾವೇನ ಕರಿತೀವಿ? ಭೂ ಬಳಕೆ ಅಂತ. ಏನ್ ಭೂ ಬಳಕೆ ಅಂದ್ರೆ ಭೂಮಿಯನ್ನ ಅಥವಾ ನೆಲವನ್ನ ವಿವಿಧ ಉದ್ದೇಶಗಳಿಗಾಗಿ ಬಳಕೆ ಮಾಡಿಕೊಳ್ಳುವುದನ್ನ ಭೂ ಬಳಕೆ ಅಂತ ಹೇಳ್ಬಿಟ್ಟು ಕರೀತಾ ಇದ್ವಿ. ವಿವಿಧ ಉದ್ದೇಶಗಳು ಅಂತಂದ್ರೆ ರಸ್ತೆಗಳ ನಿರ್ಮಾಣಕ್ಕಾಗಿರ್ಬೋದು, ವ್ಯವಸಾಯಕ್ಕಾಗಿ ಬಳಕೆ ಮಾಡ್ತಾ ಇರೋದಾಗಿರ್ಬೋದು, ಹಾಗೆ ಅರಣ್ಯ ಸಂಪತ್ತಾಗಿರ್ಬೋದು, ವಿವಿಧ ರೀತಿಯ ಉದ್ದೇಶಗಳಿಗೆ ಭೂಮಿಯನ್ನು ಏನ್ ಮಾಡಲಾಗ್ತಾ ಇದೆ, ಬಳಕೆಯನ್ನ ಮಾಡಲಾಗ್ತಾ ಇದೆ. ಆ ಒಂದು ಬಳಕೆಯನ್ನ ಏನಂತ ಕರಿತೀವಿ? ಭೂ ಬಳಕೆ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ನಾವು ಸಾಗುವಳಿ ಭೂಮಿಯನ್ನ ಅಂದ್ರೆ ವ್ಯವಸಾಯಕ್ಕೆ ಬಳಸ್ತಾ ಇರುವಂತಹ ಭೂಮಿಯನ್ನ ನೋಡ್ತಾ ಇದ್ದೀವಿ, ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಭೂಮಿಯನ್ನ ನೋಡ್ತಾ ಇದ್ದೀವಿ, ಬೀಡು ಬಿಟ್ಟಂತಹ ಒಂದು ಭೂಮಿಯನ್ನ ನೋಡ್ತಾ ಇದ್ದೀವಿ, ಕೃಷಿಯೇತರ ವಸತಿಯಾಗಿರುವಂತಹ ಒಂದು ಪ್ರದೇಶಗಳನ್ನು ಕೂಡ ನೋಡ್ತಾ ಇದ್ದೀವಿ. ಹಾಗೆ ರಸ್ತೆಗಳಾಗಿರ್ಬೋದು, ರೈಲು ಮಾರ್ಗಗಳಾಗಿರ್ಬೋದು, ಅಣೆಕಟ್ಟುಗಳಾಗಿರ್ಬೋದು, ಕಾಲುವೆಗಳಾಗಿರ್ಬೋದು ಮುಂತಾದವುಗಳ ನಿರ್ಮಾಣಕ್ಕೆ ಏನ್ ಮಾಡಲಾಗ್ತಾ ಇದೆ, ಭೂಮಿಯನ್ನ ಬಳಸಲಾಗ್ತಾ ಇದೆ. ಇವೆಲ್ಲ ಉದ್ದೇಶಗಳಿಗೆ ಭೂಮಿಯನ್ನು ಬಳಕೆ ಮಾಡ್ತಾ ಇರೋದ್ರಿಂದ ಅದನ್ನು ನಾವೇನಂತ ಕರೀತಾ ಇದ್ದೀವಿ? ಭೂ ಬಳಕೆ ಅಂತ ಹೇಳ್ಬಿಟ್ಟು ಕರೀತಾ ಇದ್ದೀವಿ. ಇನ್ನು ಭೂಮಿಯ ಸಮರ್ಪಕ ಮತ್ತು ಸೂಕ್ತ ಬಳಕೆ ಏನಿದೆ, ಇದು ಆರ್ಥಿಕಾಭಿವೃದ್ಧಿಯ ತಳಹದಿ ಇದ್ದಂತೆ ಅಂತ ಕರೀತೀವಿ. ಭೂಮಿಯನ್ನು ನಾವೇನ್ ಮಾಡಬೇಕಂದ್ರೆ ಸೂಕ್ತವಾಗಿ ಬಳಸಬೇಕು. ಸೂಕ್ತವಾದಂತಹ ಮತ್ತು ಸಮರ್ಪಕವಾದಂತಹ ಒಂದು ಬಳಕೆ ಏನಿದೆ, ಅದು ನಮ್ಮ ಆರ್ಥಿಕಾಭಿವೃದ್ಧಿಗೆ ನೆರವನ್ನು ಕೂಡ ನೀಡುವಂತಹದ್ದು. ಒಂದು ರಾಜ್ಯದ ಆರ್ಥಿಕ ಪ್ರಗತಿ ಆಗಬೇಕು ಅಂತಂದ್ರೆ ಅದು ಭೂಮಿ ಅನ್ನುವಂಥದ್ದಿಂದ ಅದನ್ನು ನಾವು ಸಮರ್ಪಕವಾಗಿ ಹಾಗೂ ಅದನ್ನ ಸೂಕ್ತವಾಗಿ ಬಳಕೆ ಮಾಡಬೇಕಾಗಿರುವಂತಹದ್ದು. ಇನ್ನ ಕರ್ನಾಟಕ ರಾಜ್ಯ ಏನಿದೆ, ಒಟ್ಟು ಭೌಗೋಳಿಕ ಪ್ರದೇಶವನ್ನು ನೋಡೋದಾದ್ರೆ 19.05 ಲಕ್ಷ ಹೆಕ್ಟೇರ್ ಭೌಗೋಳಿಕ ಪ್ರದೇಶವನ್ನು ಕರ್ನಾಟಕ ಮಾಡಿದೆ, ಒಳಗೊಂಡಿದೆ. ಹಾಗಾದ್ರೆ ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟಿದೆ? 19.5 ಲಕ್ಷ ಹೆಕ್ಟೇರ್ನಷ್ಟು
ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯನ್ನು ನೋಡ್ತಾ ಇದ್ದೀವಿ, ಅರಣ್ಯ ಪ್ರದೇಶವನ್ನು ಕೂಡ ನೋಡ್ತಾ ಇದ್ದೀವಿ, ಸಾಗುವಳಿಯ ಭೂಮಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಟ್ಟು 19.5 ಲಕ್ಷ ಹೆಕ್ಟೇರ್ನಷ್ಟು ಭೂಮಿ ಏನಿದೆ ಇದನ್ನ ನಾವು ವಿವಿಧ ಉದ್ದೇಶಗಳಿಗಾಗಿ ಮಾಡ್ಕೊಳ್ತಾ ಇದ್ದೀವಿ, ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಕರ್ನಾಟಕದ ಭೂಬಳಕೆಯ ಮಾದರಿಗಳನ್ನ ನಾವು ನೋಡೋದಾದ್ರೆ, ಕರ್ನಾಟಕದ ಭೂಬಳಕೆಯ ಮಾದರಿಗಳು ಅಂತೇಳಿ ಯಾವುದನ್ನು ಕರಿತೀವಿ ಅಂತಂದ್ರೆ ನಾವು ನಿವ್ವಳ ಸಾಗುವಳಿ ಭೂಮಿ ಅಂತ ನೋಡ್ತೇವೆ. ಏನು ನಿವ್ವಳ ಸಾಗುವಳಿ ಭೂಮಿ? ಕರ್ನಾಟಕದಲ್ಲಿ ಭೂಮಿಯನ್ನ ಬಳಕೆಯನ್ನು ಮಾಡ್ತಾ ಇದ್ದಾರಲ್ಲ, ಆ ಒಂದು ಬಳಕೆಯನ್ನು ಮಾಡುವಂತಹ ಮಾದರಿಯಲ್ಲಿ ಮೊದಲನೇ ಮಾದರಿಯನ್ನು ನೋಡ್ತಾ ಇದ್ದೀವಿ, ನಿವ್ವಳ ಸಾಗುವಳಿ ಭೂಮಿ. ಏನು ನಿವ್ವಳ ಸಾಗುವಳಿ ಭೂಮಿ ಅಂತಂದ್ರೆ ವ್ಯವಸಾಯಕ್ಕೆ ಬಳಕೆ ಮಾಡಿಕೊಳ್ಳುತ್ತಿರುವ ಭೂಮಿಯನ್ನ ಏನಂತ ಕರಿತೀವಿ? ನಿವ್ವಳ ಸಾಗುವಳಿ ಭೂಮಿ ಅಂತ ಕರಿತೀವಿ. ಒಟ್ಟು ಸಾಗುವಳಿಗೆ ಬಳಕೆಯಾದಂತಹ ಭೂಮಿ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಒಂದೇ ತರನಾಗಿಲ್ಲ. ಅಂದ್ರೆ ವ್ಯವಸಾಯಕ್ಕೆ ಬಳಸ್ತಾ ಇರುವಂತಹ ಭೂಮಿ ನಿವ್ವಳ ಸಾಗುವಳಿ ಭೂಮಿ ಅಂತ ಕರಿತೀವಿ. ಆದರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ನಿವ್ವಳ ಸಾಗುವಳಿ ಭೂಮಿ ಹಂಚಿಕೆ ಆಗಿಲ್ಲ. ಏಕೆಂತಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಫಲವತ್ತಾದಂತಹ ಮಣ್ಣಿದೆ, ಕೆಲವೊಂದು ಪ್ರದೇಶಗಳಲ್ಲಿ ಫಲವತ್ತತೆ ಇಲ್ಲದೆ ಇರುವಂತಹ ಮಣ್ಣನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದೇ ಸಮನಾಗಿ ಈ ಒಂದು ನಿವ್ವಳ ಸಾಗುವಳಿ ಭೂಮಿಯ ಹಂಚಿಕೆ ಆಗಿಲ್ಲ. ಹಾಗಾದ್ರೆ ಯಾವ್ಯಾವ ಪ್ರದೇಶದಲ್ಲಿ ನಾವು ನಿವ್ವಳ ಸಾಗುವಳಿ ಭೂಮಿಯನ್ನು ಅಧಿಕವಾಗಿ ಬಳಕೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ ಕಲಬುರಗಿ ಜಿಲ್ಲೆ ಏನಿದೆ ಇದು ರಾಜ್ಯದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಒಳಗೊಂಡಿರುವಂತಹ ಜಿಲ್ಲೆ ಅಂತ ಗುರುತಿಸಿಕೊಳ್ತಾ ಇದ್ದಾರೆ. ಯಾವುದು? ಕಲಬುರಗಿ ಜಿಲ್ಲೆ ಅಧಿಕವಾಗಿರುವಂತಹ ನಿವ್ವಳ ಸಾಗುವಳಿ ಭೂಮಿ ಈ ಒಂದು ಜಿಲ್ಲೆ ನೋಡ್ತಾ ಇದ್ವಿ, ನಿವ್ವಳ ಸಾಗುವಳಿ ಭೂಮಿಯನ್ನು ಹೊಂದಿದೆ. ಅನಂತರದ ಸ್ಥಾನದಲ್ಲಿ ನಾವು ಯಾವ್ದನ್ನ ನೋಡ್ತೀವಿ? ಬೆಳಗಾವಿಯನ್ನು ನೋಡ್ತೀವಿ, ವಿಜಯಪುರವನ್ನು ನೋಡ್ತೀವಿ, ತುಮಕೂರು ಜಿಲ್ಲೆಯನ್ನು ನೋಡ್ತೀವಿ, ನಂತರ ರಾಯಚೂರು ಜಿಲ್ಲೆಯನ್ನು ನೋಡ್ತೀವಿ, ಬಾಗಲಕೋಟೆಯನ್ನು ನೋಡ್ತೀವಿ, ಬಳ್ಳಾರಿ ಜಿಲ್ಲೆಯನ್ನು ಕೂಡ ಹಾಗೂ ಮೈಸೂರು ಜಿಲ್ಲೆಯನ್ನು ಕೂಡ ನಾವು ನಿವ್ವಳ ಸಾಗುವಳಿ ಭೂಮಿ ಬಳಕೆ ಮಾಡ್ತಾ ಇರುವಂತಹ ಜಿಲ್ಲೆಗಳನ್ನ ಗುರುತಿಸ್ತಾ ಇದ್ದೀವಿ. ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಬಳಸ್ತಾ ಇರುವಂತಹ ಯಾವುದು? ಕಲಬುರಗಿ ಜಿಲ್ಲೆ ರಾಜ್ಯದಲ್ಲೇ ಅಧಿಕವಾಗಿ ವ್ಯವಸಾಯಕ್ಕೆ ಭೂಮಿಯನ್ನ ಏನ್ ಮಾಡ್ಕೊಳ್ತಾ ಇದೆ? ಬಳಕೆಯನ್ನು ಮಾಡ್ಕೊಳ್ತಾ ಇದೆ. ಇನ್ನು ಮುಂದುವರೆದ ಹಾಗೆ ಅತಿ ನಗರೀಕರಣದಿಂದ ಅಂದ್ರೆ ದೊಡ್ಡ ದೊಡ್ಡ ಕೈಗಾರಿಕೆಗಳು, ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣ, ಇಂತಹ ಒಂದು ಪ್ರದೇಶವನ್ನ ಹೊಂದಿರುವಂತಹ ಬೆಂಗಳೂರು ಜಿಲ್ಲೆ ಏನಿದೆ ಆ ಬೆಂಗಳೂರು ಜಿಲ್ಲೆ ನಗರೀಕರಣವನ್ನು ಹೊಂದಿರೋದ್ರಿಂದ ಅತ್ಯಂತ ಕಡಿಮೆ, ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ನಿವ್ವಳ ಸಾಗುವಳಿ ಭೂಮಿಯನ್ನು ಹೊಂದಿರುವಂತಹ ಜಿಲ್ಲೆ ಅಂತ ಯಾವ್ದನ್ನ ಗುರುತಿಸ್ತಾ ಇದ್ವಿ? ಬೆಂಗಳೂರು ಜಿಲ್ಲೆಯನ್ನ ಕನಿಷ್ಠ ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಅಂತ ಹೇಳ್ತಾರೆ. ಹಾಗಾದ್ರೆ ಅಧಿಕ ಒಂದು ನಿವ್ವಳ ಸಾಗುವಳಿ ಭೂಮಿಯನ್ನು ಹೊಂದಿರುವಂತಹ ಜಿಲ್ಲೆ ಕಲಬುರಗಿ ಆದ್ರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನಿವ್ವಳ ಸಾಗುವಳಿ ಭೂಮಿಯನ್ನು ಹೊಂದಿರುವಂತಹ ಜಿಲ್ಲೆ ಅಂತ ಯಾವ್ದನ್ನ ಗುರುತಿಸ್ತಾ ಇದ್ವಿ? ಬೆಂಗಳೂರು ಜಿಲ್ಲೆಯನ್ನು ನಾವಿಲ್ಲಿ ಗುರುತಿಸ್ತಾ ಇದ್ವಿ. ಇನ್ನು ಮುಂದುವರೆದ ಹಾಗೆ ನಾವು ನೋಡೋದಾದ್ರೆ ಕರ್ನಾಟಕದ ಒಂದು ಭೂಬಳಕೆಯ ಮಾದರಿಯಲ್ಲಿ ಎರಡನೇದನ್ನ ನೋಡ್ತೇವೆ. ಅಂದ್ರೆ ವ್ಯವಸಾಯಕ್ಕೆ ಬಳಸ್ತಾ ಇರುವಂತಹ ಭೂಮಿ ಪರಿಚಯವನ್ನು ತಿಳ್ಕೊಂಡ್ವಿ. ಮುಂದುವರೆದ ಹಾಗೆ ನಾವು ಎರಡನೇದಾಗಿ ನೋಡೋದಾದ್ರೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಭೂಮಿ ಅಂತ ನಾವು ಇದನ್ನ ವಿಭಾಗ ಮಾಡ್ತೀವಿ. ಅಂದ್ರೆ ಅರಣ್ಯವನ್ನ ಹೊಂದಿರುವಂತಹ ಭೂಭಾಗ ಅದನ್ನ ನಾವು ಕರಿತೀವಿ ಅರಣ್ಯ ಪ್ರದೇಶ ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯು ಅಧಿಕವಾಗಿ ಅರಣ್ಯವನ್ನು ಹೊಂದಿದೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯು ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಅಂತೇಳಿ ಗುರುತಿಸ್ತಾ ಇದ್ವಿ. ಈ ಒಂದು ಅರಣ್ಯಗಳನ್ನ ಅಧಿಕ ಪ್ರಮಾಣದಲ್ಲಿ ಭೂಮಿಯನ್ನ ಬಳಕೆ ಮಾಡಿರುವ ಅರಣ್ಯಕ್ಕಾಗಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂತ ಗುರುತಿಸ್ತಾ ಇದ್ವಿ. ಇದರ ನಂತರದಲ್ಲಿ ಬರುವಂತಹ ಜಿಲ್ಲೆಗಳನ್ನ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆಯನ್ನು ನೋಡ್ತೀವಿ, ಚಾಮರಾಜನಗರ ಜಿಲ್ಲೆಯನ್ನು ನೋಡ್ತಾ ಇದ್ದೀವಿ, ಹಾಗೆ ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ, ಬಳ್ಳಾರಿ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆಗಳು ಅಂತ ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ಇನ್ನು ಬಿಜಾಪುರ ಜಿಲ್ಲೆ ಏನಿದೆ ಇದು ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಅಂತ ಗುರುತಿಸ್ತಾ ಇದ್ದೀವಿ. ಅಧಿಕ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆಯನ್ನ ನಾವು ಉತ್ತರ ಕನ್ನಡ ಜಿಲ್ಲೆ ಅಂತ ಕರೆದ್ರೆ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಅರಣ್ಯಕ್ಕಾಗಿ ಬಳಕೆಯನ್ನು ಮಾಡಿಕೊಂಡಿರುವಂತಹ ಪ್ರದೇಶ ಅನ್ನೋದಾದ್ರೆ ನಾವು ಯಾವುದನ್ನ ನೋಡ್ತಾ ಇದ್ವಿ? ಬಿಜಾಪುರ ಜಿಲ್ಲೆ ಅತಿ ಕನಿಷ್ಠ ಅರಣ್ಯ ಪ್ರದೇಶವನ್ನ ಹೊಂದಿದೆ ಅಂತ ಹೇಳ್ಬಿಟ್ಟು ಗುರುತಿಸ್ತಾ ಇದ್ವಿ. ಅದರ ನಂತರದಲ್ಲಿ ನಾವು ಬೆಂಗಳೂರನ್ನು ನೋಡ್ತೀವಿ, ಬೆಂಗಳೂರು ಗ್ರಾಮಾಂತರ ಪ್ರದೇಶವನ್ನು ನೋಡ್ತೀವಿ, ಹಾಗೆ ರಾಯಚೂರು, ಬೀದರ್ ಮತ್ತು ಗದಗ ಜಿಲ್ಲೆಗಳು ಕೂಡ ಕಡಿಮೆ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆಗಳು ಅಂತೇಳಿ ಗುರುತಿಸ್ತಾ ಇದ್ವಿ. ಇನ್ನು ಕರ್ನಾಟಕದ ಭೂಬಳಕೆ ಮಾದರಿಗಳಲ್ಲಿ ನೋಡಬೇಕಾದಂತಹ ಮೂರನೇ ಪ್ರಮುಖವಾಗಿರುವಂತಹ ಒಂದು ಮಾದರಿ ಅಂತಂದ್ರೆ ಸಾಗುವಳಿಗೆ
ಯೋಜನೆಗಳಿಗಾಗಿರ್ಬೋದು, ನೀರಾವರಿಗಾಗಿರ್ಬೋದು, ಮುಂತಾದ ಯೋಜನೆಗಳಿಗೆ ಭೂಮಿನ ಏನ್ ಮಾಡ್ತಾ ಇದ್ವಿ, ಬಳಸ್ತಾ ಇದ್ವಿ. ಅದನ್ನ ನಾವು ಸಾಗುವಳಿಗೆ ಬಳಕೆ ಮಾಡ್ಕೊಳ್ತಾ ಇಲ್ಲ. ಅದನ್ನ ಕಟ್ಟಡಗಳ ನಿರ್ಮಾಣಕ್ಕೆ, ರಸ್ತೆಗಳ ನಿರ್ಮಾಣಕ್ಕೆ, ರೈಲ್ವೆ ಹಳಿಗಳ ನಿರ್ಮಾಣಕ್ಕಾಗಿ, ಕೈಗಾರಿಕೆಗಳ ನಿರ್ಮಾಣಕ್ಕಾಗಿ, ಅಣೆಕಟ್ಟುಗಳ ನಿರ್ಮಾಣಕ್ಕಾಗಿ ಭೂಮಿಯನ್ನ ಬಳಸ್ತಾ ಇದ್ವಿ. ಇದು ಯಾವಾಗಲೂ ಕೂಡ ನಮಗೆ ವ್ಯವಸಾಯಕ್ಕೆ ಲಭ್ಯವಾಗುವುದಿಲ್ಲ. ಆ ಒಂದು ಭೂಮಿಯನ್ನ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ವಿ. ಇನ್ನು ಇತ್ತೀಚೆಗೆ ಅಭಿವೃದ್ಧಿಗಾಗಿ ಇಂತಹ ಒಂದು ಭೂ ಬಳಕೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅಂದ್ರೆ ಆರ್ಥಿಕಾಭಿವೃದ್ಧಿಯನ್ನು ಹೊಂದಬೇಕು ಅಂತಂದ್ರೆ ಹೆಚ್ಚಿನ ಆದಾಯವನ್ನು ಗಳಿಸಬೇಕು. ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕಾಗಿ ಮಾನವ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನಗರೀಕರಣವನ್ನು ಮಾಡ್ತಾ ಇದ್ದಾನೆ. ನಗರೀಕರಣದಿಂದ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯ ಪ್ರಮಾಣ ಏನ್ ಮಾಡ್ತಾ ಇದೆ, ಅಧಿಕವಾಗ್ತಾ ಇದೆ. ಬೆಂಗಳೂರು ಜಿಲ್ಲೆ ಮೊದಲ ಸ್ಥಾನದಲ್ಲಿ. ಯಾವುದಕ್ಕೆ? ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಧಿಕವಾಗಿ ನಾವು ಯಾವ ಜಿಲ್ಲೆಯಲ್ಲಿ ನೋಡ್ತೀವಿ ಅಂತಂದ್ರೆ ಬೆಂಗಳೂರು ಜಿಲ್ಲೆಯಲ್ಲಿ ನೋಡ್ತೀವಿ. ಯಾಕೆಂತಂದ್ರೆ ಅಲ್ಲಿ ಅಧಿಕ ದೊಡ್ಡ ದೊಡ್ಡ ಒಂದು ಕಟ್ಟಡಗಳ ನಿರ್ಮಾಣ, ದೊಡ್ಡ ದೊಡ್ಡ ಕೈಗಾರಿಕೆಗಳ ನಿರ್ಮಾಣ ಆಗಿರೋದು ಬೆಂಗಳೂರು ಜಿಲ್ಲೆಯಲ್ಲಿ. ಹಾಗಾಗಿ ಬೆಂಗಳೂರು ಜಿಲ್ಲೆಯಂತೆ ಅಧಿಕ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯ ಬಳಕೆಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಶಿವಮೊಗ್ಗ ನಂತರದ ಸ್ಥಾನದಲ್ಲಿ ತುಮಕೂರು, ಬೆಳಗಾವಿ, ಬಳ್ಳಾರಿ, ಮೈಸೂರು, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಸಾಗುವಳಿಗೆ ಲಭ್ಯವಿಲ್ಲದಂತಹ ಭೂಮಿಯ ಬಳಕೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಇದು ಬೀದರ್ ಜಿಲ್ಲೆಗೆ ಅತಿ ಕಡಿಮೆ. ಯಾಕೆಂತಂದ್ರೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಯಾವ ಜಿಲ್ಲೆ ಬಳಸ್ತಾ ಇದೆ, ಬೀದರ್ ಜಿಲ್ಲೆ ಏನಿದೆ ಇದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಿಕೊಳ್ತಾ ಇದೆ. ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಒಂದು ಪ್ರಮಾಣದಲ್ಲಿ, ಅಂದ್ರೆ ಜಾಸ್ತಿನೂ ಅಲ್ಲ ಕಡಿಮೆಯೂ ಅಲ್ಲ, ಸಾಧಾರಣವಾದಂತಹ ಒಂದು ಪ್ರಮಾಣದಲ್ಲಿ ಈ ಸಾಗುವಳಿಗೆ ಲಭ್ಯವಿಲ್ಲದಂತಹ ಭೂಮಿಯ ಬಳಕೆಯೂ ಕೂಡ ಆಗ್ತಾ ಇರುವಂತಹದ್ದು. ಇನ್ನ ನಾವು ಕರ್ನಾಟಕದ ಭೂಬಳಕೆಯ ಮಾದರಿಯಲ್ಲಿ ನಾಲ್ಕನೇದಾಗಿ ನೋಡಬೇಕಾಗಿರುವಂತಹ ಮಾದರಿ ಅಂತಂದ್ರೆ ಸಾಗುವಳಿ ಮಾಡದ ಇತರೆ ಭೂಮಿ ಅಂತ ಹೇಳಿದ್ರೆ. ಸಾಗುವಳಿ ಮಾಡದೆ ಅಂತಂದ್ರೆ ಸಾಗುವಳಿಗೆ ಲಭ್ಯವಿರುತ್ತೆ, ಆದರೆ ನಾವಲ್ಲಿ ಸಾಗುವಳಿಯನ್ನ ಮಾಡೋದಿಲ್ಲ. ಸಾಗುವಳಿ ಮಾಡದ ಇತರ ಭೂಮಿ ಅಂತ ಯಾವ್ದನ್ನ ಕರಿತೀವಿ ಅಂತಂದ್ರೆ ಶಾಶ್ವತವಾಗಿರುವಂತಹ ಗೋಮಾಳಗಳನ್ನ, ಗೋವುಗಳನ್ನ ಮೇಯಿಸೋದಕ್ಕಾಗಿಯೇ ಮಾಡಿಕೊಂಡಿರುವಂತಹ ಶಾಶ್ವತವಾಗಿ ಅಥವಾ ಕಾಯಮಾಗಿರುವಂತಹ ಗೋಮಾಳಗಳಾಗಿರ್ಬೋದು, ಬೆಳೆದು ನಿಂತಿರುವಂತಹ ವೃಕ್ಷಗಳಾಗಿರ್ಬೋದು ಅಥವಾ ತೋಪುಗಳಾಗಿರ್ಬೋದು, ಇವುಗಳನ್ನ ನಾವು ಕರಿತೀವಿ ಸಾಗುವಳಿ ಮಾಡದ ಇತರೆ ಭೂಮಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಪ್ರದೇಶ, ಈ ಒಂದು ಸಾಗುವಳಿಗೆ ಬಳಕೆ ಮಾಡದ ಇತರೆ ಭೂಮಿಯಲ್ಲಿ ನಾವು ಜಾಸ್ತಿ ನೋಡಬೇಕು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ, ತುಮಕೂರು, ಕೋಲಾರ, ಚಿಕ್ಕಮಗಳೂರು ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹೆಚ್ಚು ಕಂಡು ಬಂದಿರುವುದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇರಬೇಕಾದ್ದು. ಇನ್ನು ಮುಂದುವರೆದ ಹಾಗೆ ನೋಡೋದಾದ್ರೆ ಗದಗ ಜಿಲ್ಲೆ, ಬಾಗಲಕೋಟೆ ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ಸಾಗುವಳಿಗೆ ಅಥವಾ ಸಾಗುವಳಿ ಮಾಡದ ಇತರ ಭೂಮಿಯನ್ನು ನಾವು ಕನಿಷ್ಠ ಪ್ರಮಾಣದಲ್ಲಿ ನೋಡ್ತೀವಿ. ಅಂದ್ರೆ ಅತ್ಯಲ್ಪ ಪ್ರಮಾಣದಲ್ಲಿ ಈ ಒಂದು ಗೋಮಾಳಗಳಾಗಿರ್ಬೋದು, ವೃಕ್ಷಗಳಾಗಿರ್ಬೋದು, ತೋಪುಗಳಾಗಿರ್ಬೋದು, ಇವು ಕನಿಷ್ಠ ಪ್ರಮಾಣದಲ್ಲಿ ಎಲ್ಲಿ ನೋಡ್ತೀವಿ, ಗದಗ, ಬಾಗಲಕೋಟೆ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ನೋಡ್ತೀವಿ. ಭೂಮಿಯನ್ನ ಸುಧಾರಿಸಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೃಷಿಗಾಗಿ ಬಳಕೆಯನ್ನ ಮಾಡ್ತಾ ಇರುವಂತಹದ್ದು. ಭೂಮಿಯ ಸುಧಾರಣೆಯನ್ನು ಮಾಡಿಬಿಟ್ಟು ಅದನ್ನ ಕೃಷಿಗಾಗಿ ಕೂಡ ಬಳಕೆ ಮಾಡ್ತಾ ಇರುವಂತಹದ್ದು. ಇನ್ನ ಕರ್ನಾಟಕದ ಭೂ ಬಳಕೆಯಲ್ಲಿ ಇರುವಂತಹ ಮಾದರಿಯಲ್ಲಿ ಐದನೇದನ್ನು ಯಾವುದು, ಬೀಡು ಭೂಮಿ ಅಂತ ಕರೀತೀವಿ. ಯಾವುದು ಬೀಡು ಭೂಮಿ? ಯಾವುದನ್ನ ಬೀಡು ಭೂಮಿ ಅಂತ ಕರೀತೀವಿ ಅಂತಂದ್ರೆ 2 ಅಥವಾ 3 ವರ್ಷಗಳಿಗಿಂತ ಹೆಚ್ಚು ಆ ಒಂದು ಭೂಮಿಯಲ್ಲಿ ಅವಧಿಯವರೆಗೆ ನಿರಂತರವಾಗಿ ಸಾಗುವಳಿ ಮಾಡದೆ ಭೂಮಿಯನ್ನ ಬೀಡು ಬಿಟ್ಟಿರ್ತಾರೆ. ಅಂದ್ರೆ 2 ಅಥವಾ 3 ವರ್ಷಕ್ಕಿಂತ ಅಧಿಕವಾಗಿ ಆ ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೆಳೆಯನ್ನ ಬೆಳೆದ್ರೆ ಅದನ್ನ ಹಾಗೆ ಬಿಟ್ಟಿರ್ತಾರೆ. ಆ ಒಂದು ಭೂಮಿಯನ್ನ ಏನು ಕರಿತೀವಿ, ಬೀಡು ಭೂಮಿ ಅಂತ ಹೇಳ್ಬಿಟ್ಟು ಅಂದ್ರೆ ವ್ಯವಸಾಯ ಮಾಡ್ತಾ ಇದ್ವಾಗ 2 ಅಥವಾ 3 ವರ್ಷದ ನಂತರದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೆಳೆಯನ್ನ ಬೆಳೆಯುವುದಿಲ್ಲ. ಈ ಒಂದು ಭೂಮಿಯನ್ನ ಅಂದ್ರೆ ಬೀಡು ಭೂಮಿಯನ್ನ ನಾವು ಯಾವ ಒಂದು ಪ್ರದೇಶಗಳಲ್ಲಿ, ಯಾವ ಜಿಲ್ಲೆಗಳಲ್ಲಿ ನೋಡ್ತೀವಿ ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಅಧಿಕ ಬೀಡು ಭೂಮಿಯನ್ನ ನೋಡ್ತೀವಿ. ಜಾಸ್ತಿ ಸಾಗುವಳಿಗೆ ಬಳಕೆ ಮಾಡಿದ್ರೆ 2 ಅಥವಾ 3 ವರ್ಷದಿಂದ ಆ ಒಂದು ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ಸಾಗುವಳಿಯನ್ನು ಮಾಡದೆ ಬಿಟ್ಟಿರುವಂತಹ ಒಂದು ಜಿಲ್ಲೆಯನ್ನು ನೋಡೋದಾದ್ರೆ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಅಧಿಕ ಬೀಡು ಭೂಮಿಯನ್ನ ನೋಡ್ತೀವಿ. ಅದು ಬಿಟ್ಟರೆ ರಾಯಚೂರು ಜಿಲ್ಲೆಯಲ್ಲಿ ನೋಡ್ತೀವಿ, ಬೆಳಗಾವಿ ಜಿಲ್ಲೆಯಲ್ಲಿ ನೋಡ್ತೀವಿ, ಹಾಗೆ ವಿಜಯಪುರ, ಕೊಪ್ಪಳ ಹಾಗೂ ತುಮಕೂರು ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಬೀಡು ಭೂಮಿಯನ್ನ ನಾವು ನೋಡ್ತಾ ಇರುವಂತಹದ್ದು. ಇನ್ನು
ಹಾಗೂ ಚಿಕ್ಕಮಗಳೂರು ಜಿಲ್ಲೆ, ಕೊಡಗು, ಮೈಸೂರು, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಬೀಡು ಭೂಮಿ ಕಡಿಮೆ ಇದ್ದು ಇನ್ನೂ ಕೂಡ ಅದರ ಒಂದು ವಿಸ್ತಾರ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇರೋದು ನಾವು ಇಲ್ಲಿ ನೋಡ್ತಾ ಇರುವಂತಹದ್ದು. ಇಂತಹ ಭೂಮಿಯನ್ನು ಸುಧಾರಣೆಯನ್ನ ಮಾಡಿಕೊಳ್ಳಲು ಸಾಧ್ಯ ಇದೆ. ಅಂದರೆ ಸುಧಾರಣೆಯನ್ನು ಮಾಡಿ ವ್ಯವಸಾಯ ಮಾಡಬಹುದು, ಆದರೆ ಅಲ್ಪ ಪ್ರಮಾಣದಲ್ಲಿ ಇದನ್ನ ಸುಧಾರಿಸಿ ವ್ಯವಸಾಯವನ್ನ ಮಾಡುವಂತಹ ಜಿಲ್ಲೆಗಳು ಬಹಳ ಕಡಿಮೆ. ಇನ್ನು ನಾವು ಒಂದು ಭೂಮಿಯ ಬಳಕೆ, ಭೂಬಳಕೆಯ ಮಾದರಿಗಳು, 5 ಮಾದರಿಗಳ ಒಂದು ಪರಿಚಯವನ್ನ ತಿಳ್ಕೊಂಡ್ರೆ ನಂತರದಲ್ಲಿ ನಾವು ನೋಡಬೇಕಾಗಿರುವಂತಹ ಒಂದು ಫಲಿತಾಂಶ ವ್ಯವಸಾಯ. ಯಾವುದನ್ನು ನಾವು ವ್ಯವಸಾಯ ಅಂತ ಹೇಳಿ ಕರಿತೀವಿ? ವ್ಯವಸಾಯ ಅಂದ್ರೆ ಭೂಮಿಯನ್ನ ಉಳುಮೆ ಮಾಡಿ ಬೆಳೆಯುವುದನ್ನ ಏನಂತ ಕರಿತೀವಿ? ವ್ಯವಸಾಯ ಅಂತ ಕರಿತೇವೆ. ನಮಗೆಲ್ಲರೂ ಕೂಡ ಗೊತ್ತು ವ್ಯವಸಾಯ ಅಂತ. ಯಾಕಂದ್ರೆ ನಾವೆಲ್ಲರೂ ಕೂಡ ರೈತ ಮಕ್ಕಳಾಗಿರೋದ್ರಿಂದ ಭೂಮಿಯನ್ನ ಉಳುಮೆ ಮಾಡಿ ಬೆಳೆಯುವುದನ್ನ ಏನಂತ ಕರಿತೀವಿ? ವ್ಯವಸಾಯ ಅಂತ ಹೇಳ್ಬಿಟ್ಟು ಕರಿತೀವಿ. ಅಲ್ಲದೆ ನಾವು ವ್ಯವಸಾಯದ ಜೊತೆಯಲ್ಲಿ ಪಶುಪಾಲನೆಯನ್ನ ಮಾಡ್ತಾ ಇದ್ದೀವಿ, ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ, ರೇಷ್ಮೆ ಹುಳುಗಳನ್ನು ಸಾಕ್ತಾ ಇದ್ದೀವಿ, ಮೀನುಗಾರಿಕೆಯನ್ನು ಮಾಡ್ತಾ ಇದ್ದೀವಿ, ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದೀವಿ, ರೇಷ್ಮೆ ಕೃಷಿಯು ಕೂಡ ಮಾಡ್ತಾ ಇದ್ದೀವಿ. ಇವು ಕೂಡ ನಾವು ವ್ಯವಸಾಯಕ್ಕೆ ಸೇರಿಸ್ಕೊಳ್ತೀವಿ. ವ್ಯವಸಾಯ ಅಂತಂದ್ರೆ ಕೇವಲ ಭೂಮಿಯನ್ನ ಉಳುಮೆ ಮಾಡಿ ಬೆಳೆಯೋದನ್ನಷ್ಟೇ ವ್ಯವಸಾಯ ಅಂತ ಕರಿತಾ ಇದೆ. ಅದರ ಜೊತೆಯಲ್ಲಿ ಪಶುಪಾಲನೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಜೇನು ಸಾಕಾಣಿಕೆ ಆಗಿರ್ಬೋದು, ರೇಷ್ಮೆ ಕೃಷಿ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ನಾವೇನಂತ ಕರಿತಾ ಇದ್ದೀವಿ? ವ್ಯವಸಾಯ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ. ಅದನ್ನು ಕೂಡ ವ್ಯವಸಾಯಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಕರ್ನಾಟಕದ 61.4% ಭಾಗದಷ್ಟು, ಕರ್ನಾಟಕದ ಭೂಮಿಯ 61.4% ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಾರೆ. ಯಾವ ಪ್ರದೇಶದಲ್ಲಿ? ಗ್ರಾಮೀಣ ಪ್ರದೇಶಗಳಲ್ಲಿ ವಾಸವಾಗಿರೋದ್ರಿಂದ ಅವರು ವ್ಯವಸಾಯವನ್ನೇ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿರುತ್ತಾರೆ. ಜೀವನವನ್ನು ನಡೆಸಲಿಕ್ಕೆ, ಜೀವನ ಆಧಾರಕ್ಕಾಗಿ ಯಾವುದನ್ನು ಅವಲಂಬಿಸಿದರೆ? ವ್ಯವಸಾಯವನ್ನೇ ಅವಲಂಬಿಸಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ವ್ಯವಸಾಯ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡು, ಭೂಮಿಯನ್ನು ಉಳುಮೆ ಮಾಡಿ ಬೆಳೆಯನ್ನ ಬೆಳೆಯುವಂತಹದ್ದು ಅಂತ ತಿಳ್ಕೊಂಡು, ಇನ್ನು ನಾವಿಲ್ಲಿ ಕೃಷಿಯ ಪ್ರಾಮುಖ್ಯತೆಯನ್ನು, ಅಂದ್ರೆ ಕೃಷಿಯ ಉಪಯೋಗಗಳೇನು, ಕೃಷಿಯ ಅನುಕೂಲಗಳೇನು, ಕೃಷಿಯ ಪ್ರಾಮುಖ್ಯತೆ ಏನು? ಹಾಗಾದ್ರೆ ಕೃಷಿಯ ಮೊದಲನೇ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಇದು ಜನರಿಗೆ ಏನ್ ಮಾಡ್ತಾರೆ? ಜೀವನಾಧಾರಿತ ವೃತ್ತಿ. ಕರ್ನಾಟಕದ ಜನರ ಮುಖ್ಯ ಜೀವನಾಧಾರಿತ ವೃತ್ತಿ ಯಾವುದು? ಕೃಷಿ. ಅಂದ್ರೆ ವ್ಯವಸಾಯವೇ ನಮ್ಮ ಕರ್ನಾಟಕದ ಜನರ ಜೀವನಾಧಾರದ ಮೂಲ ವೃತ್ತಿಯಾಗಿರುವಂತಹದ್ದು. ಇನ್ನು ಎರಡನೇದಾಗಿ ನಾನು ನೋಡೋದಾದ್ರೆ ನಮ್ಮ ರಾಜ್ಯದ ಆರ್ಥಿಕತೆ ಒಂದು ಬೆನ್ನೆಲುಬು. ನಮಗೆ ಅಧಿಕ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆದಾಯವನ್ನು ತಂದುಕೊಡ್ತಾ ಇರುವಂತಹ ಒಂದು ಕ್ಷೇತ್ರ ಅಂದ್ರೆ ಅದು ಕೃಷಿ. ಹಾಗಾಗಿ ಕರ್ನಾಟಕದ ಆರ್ಥಿಕಾಭಿವೃದ್ಧಿಯ ಅಥವಾ ಆರ್ಥಿಕತೆಯ ಬೆನ್ನೆಲುಬು ಅಂತ ಯಾವುದನ್ನು ಕರೀತಾ ಇದ್ದೀವಿ? ಕೃಷಿಯನ್ನು ಕರೀತಾ ಇದ್ದೀವಿ. ಇನ್ನು ಆರ್ಥಿಕಾಭಿವೃದ್ಧಿಯು ವ್ಯವಸಾಯವನ್ನು ಆಧರಿಸಿ, ನಮ್ಮ ಆರ್ಥಿಕಾಭಿವೃದ್ಧಿ ಏನಾಗಿದೆ? ವ್ಯವಸಾಯವನ್ನ ಆಧರಿಸಿದೆ, ಅವಲಂಬಿಸಿದೆ ಅಂತ ಹೇಳ್ಬಿಟ್ಟು ನಮಗೆ ಕರೀತಾ ಇದ್ದೀವಿ. ಆರ್ಥಿಕಾಭಿವೃದ್ಧಿಯು ವ್ಯವಸಾಯವನ್ನ ಆಧರಿಸಿಕೊಂಡಿದೆ. ಇನ್ನು ಜೀವನವನ್ನು ನಡೆಸಲು ಉದ್ಯೋಗವನ್ನು ಕೂಡ ಏನ್ ಮಾಡ್ತಾ ಇದೆ? ಜೀವನವನ್ನು ನಡೆಸಬೇಕಂದ್ರೆ ಏನ್ ಬೇಕು? ಉದ್ಯೋಗ ಬೇಕು ಅಲ್ವಾ? ಹಾಗಾಗಿ ವ್ಯವಸಾಯ ಏನ್ ಮಾಡ್ತಾ ಇದೆ? ಜನರಿಗೆ ಉದ್ಯೋಗದ ಅವಕಾಶವನ್ನು ಕೂಡ ಒದಗಿಸಿಕೊಡ್ತಾ ಇದೆ. ಇನ್ನು ಜನರಿಗೆ ಆಹಾರವನ್ನು ಒದಗಿಸ್ತಾ ಇದೆ ಕೃಷಿ ಅಲ್ವಾ? ಒಂದು ಕಡೆ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲ ಮಾಡ್ತಾ ಇದೆ, ಕರ್ನಾಟಕದ ಜನರ ಮೂಲ ವೃತ್ತಿ ವ್ಯವಸಾಯ ಆಗಿದೆ, ಹಾಗೆ ಜನರಿಗೆ ಉದ್ಯೋಗದ ಅವಕಾಶವನ್ನು ಕೂಡ ಒದಗಿಸಿಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ಜನರಿಗೆ ಆಹಾರವನ್ನ, ಪ್ರಾಣಿಗಳಿಗೆ ಮೇವನ್ನು ಒದಗಿಸ್ತಾ ಇದೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಒದಗಿಸ್ತಾ ಇರುವಂತಹದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ರಾಜ್ಯದ ಆದಾಯದ ಮೂಲಗಳು ಕೂಡ ಇದೆ. ಈಗ ಉದಾಹರಣೆಯಾಗಿ ನಾವು ರೇಷ್ಮೆ ಅದನ್ನು ನಾವು ರೇಷ್ಮೆ ಬಟ್ಟೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಬಳಸ್ತಾ ಇದ್ದೀವಿ. ಬಟ್ಟೆ ತಯಾರಿಕೆ, ಹತ್ತಿ ಬಟ್ಟೆ ಕೈಗಾರಿಕೆಗಳು, ಆ ಹತ್ತಿ ಬಟ್ಟೆ ಕೈಗಾರಿಕೆಗೆ ಬೇಕಾಗಿರುವಂತಹ ಹತ್ತಿ ಕಚ್ಚಾ ವಸ್ತು ಕೃಷಿ ನೀಡುತ್ತಾ ಇದೆ ಅಲ್ವಾ? ಸಕ್ಕರೆ ತಯಾರಿಕೆಗೆ ಬೇಕಾಗಿರುವಂತಹ ಕಚ್ಚಾ ವಸ್ತು ಕಬ್ಬು ಯಾವುದನ್ನು ಒದಗಿಸಿಕೊಡ್ತಾ ಇದೆ? ಕೃಷಿ ಕ್ಷೇತ್ರ ಒದಗಿಸ್ತಾ ಇದೆ. ಹಾಗಾಗಿ ಒಂದು ಕಡೆ ಕೃಷಿಯು ಜನರಿಗೆ ಆಹಾರವನ್ನ, ಮತ್ತೊಂದು ಕಡೆ ದನಕರುಗಳಿಗೆ ಮೇವನ್ನು ಒದಗಿಸಿಕೊಟ್ರೆ, ಮತ್ತೊಂದು ಕಡೆ ಕೈಗಾರಿಕೆಗಳಿಗೆ ಕೃಷಿ ಮಾಡ್ತಾ ಇದೆ, ಕಚ್ಚಾ ವಸ್ತುವನ್ನ ಒದಗಿಸ್ತಾ ಇದೆ. ಹಾಗೆ ಕರ್ನಾಟಕದ ಆದಾಯದ ಮೂಲವು ಕೂಡ ಆಗಿದೆ. ಇನ್ನು ವಿದೇಶಿ ವಿನಿಮಯವನ್ನು ಕೂಡ ಬೆಳೆಸ್ತಾರೆ. ಯಾಕೆಂತಂದ್ರೆ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿರುವಂತಹ ಉತ್ಪನ್ನವನ್ನ
ವಿದೇಶಿ ವಿನಿಮಯವನ್ನು ಕೂಡ ವಿದೇಶಿ ವಿನಿಮಯಗಳಿಕೆಯನ್ನು ಕೂಡ ಮಾಡ್ತಾ ಇದೆ. ರಫ್ತು ಮಾಡುವಂತಹ ಕೃಷಿ ಉತ್ಪನ್ನಗಳನ್ನು ಮಾಡ್ತಾ ಇದೆ, ಉತ್ಪಾದನೆಯನ್ನ ಮಾಡ್ತಾ ಇದೆ. ಇನ್ನು ಕೃಷಿ ಪ್ರಾಮುಖ್ಯತೆಯಲ್ಲಿ ಮತ್ತೊಂದನ್ನು ನೋಡೋದಾದ್ರೆ ತೃತೀಯ ವೃತ್ತಿಗಳಾಗಿರುವಂತಹ ಅಥವಾ ತೃತೀಯ ಕ್ಷೇತ್ರ ಅಂತ ನೋಡ್ತೀವಿ ನಾವು. ಯಾವ್ದನ್ನ ಸಾರಿಗೆಯನ್ನು ನೋಡ್ತೀವಿ, ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನೋಡ್ತೀವಿ, ವಿಮೆಯನ್ನು ನೋಡ್ತೀವಿ. ಇವಷ್ಟು ಕೂಡ ತೃತೀಯ ಕ್ಷೇತ್ರಕ್ಕೆ ಸೇರಿರುವಂತಹ ಒಂದು ವೃತ್ತಿಗಳು. ಹಾಗಾಗಿ ತೃತೀಯ ವೃತ್ತಿಗಳಾದಂತಹ ಸಾರಿಗೆ, ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು ವಿಮೆ ಇತ್ಯಾದಿಗಳ ಪ್ರಗತಿಗೊಳಗಾಗಿದೆ ಏನಾಗಿದೆ, ಪೂರಕವಾಗಿ ಕೆಲಸದ ನಿರ್ವಹಣೆಯನ್ನ ಕೃಷಿ ಮಾಡ್ತಾ ಇದೆ. ಇವು ಕೃಷಿಯ ಒಂದು ಪ್ರಾಮುಖ್ಯತೆಯನ್ನು ನಮಗೆ ತಿಳ್ಕೊಂಡು ಇನ್ನು ಮುಂದುವರೆದ ಹಾಗೆ ನಾವು ನೋಡೋದಾದ್ರೆ ವ್ಯವಸಾಯದ ವಿಧಗಳು ಅಂತ ಇದೆ. ಯಾವುದನ್ನ ನಾವು ವ್ಯವಸಾಯದ ವಿಧಗಳು ಯಾವ್ಯಾವ ಒಂದು ವಿಧಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ವ್ಯವಸಾಯದ ವಿಧಗಳು ಕರ್ನಾಟಕ ರಾಜ್ಯದ ಒಂದು ಭೂ ಹಿಡುವಳಿಯ ಜೊತೆಗೆ ಫಲವತ್ತತೆ, ನೀರಿನ ಲಭ್ಯತೆ ಆಧಾರದ ಮೇಲೆ ಮಳೆಯ ಒಂದು ಪ್ರಮಾಣ, ವಾಯುಗುಣ, ಭೂ ಸ್ವರೂಪ ಮತ್ತು ಮಾರುಕಟ್ಟೆ ಇವುಗಳಿಗೆ ಅನುಗುಣವಾಗಿ ವಿವಿಧ ಬೆಳೆಗಳನ್ನು ಏನಾಗ್ತಾ ಇದೆ, ಬೆಳೆಯಲಾಗ್ತಾ ಇದೆ. ಇವುಗಳನ್ನು ಆಧರಿಸಿ ವ್ಯವಸಾಯದ ವಿಧಗಳನ್ನು ಕೂಡ ನಾವೇನ್ ಮಾಡ್ಕೊಂಡಿದ್ದೀವಿ, ವಿಂಗಡಣೆಯನ್ನ ಮಾಡ್ಕೊಂಡಿರುವಂತಹದ್ದು. ಹಾಗಾದ್ರೆ ವ್ಯವಸಾಯದ ವಿಧಗಳನ್ನು ನಾವು ನೋಡೋದಾದ್ರೆ ಒಂದೊಂದಾಗಿ ನೋಡೋದಾದ್ರೆ ಜೀವನಾಧಾರ ಬೇಸಾಯಗಳನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನೀರಾವರಿ ಬೇಸಾಯವನ್ನು ನೋಡ್ತಾ ಇದ್ದೀವಿ. ನಂತರದಲ್ಲಿ ನಾವು ಒಣ ಬೇಸಾಯವನ್ನು ನೋಡ್ತಾ ಇರುವಂತಹದ್ದು. ಇನ್ನು ನಾಲ್ಕನೇದಾಗಿ ಮಿಶ್ರ ಬೇಸಾಯವನ್ನು ನೋಡ್ತಾ ಇದ್ದೀವಿ. ಐದನೇದಾಗಿ ಸ್ಥಳಾಂತರ ಬೇಸಾಯ, ಆರನೇದಾಗಿ ವಾಣಿಜ್ಯ ಬೇಸಾಯವನ್ನು ನೋಡ್ತಾ ಇದ್ದೀವಿ. ವ್ಯವಸಾಯದ ವಿಧಗಳನ್ನು ನಾವು ಎಷ್ಟು ಭಾಗ ಮಾಡ್ಕೊಂಡಿದ್ವಿ, 6 ಭಾಗಗಳನ್ನಾಗಿ ವಿಭಾಗವನ್ನ ಮಾಡ್ಕೊಂಡಿರುವಂತಹದ್ದು. ಹಾಗಾದ್ರೆ ಈ ಒಂದು ವಿಭಾಗಗಳನ್ನ ಒಂದೊಂದಾಗಿ ನಾವು ಹಾಗೆ ನೆಲತೋಪು ಬೇಸಾಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಒಟ್ಟು 7 ವ್ಯವಸಾಯದ ವಿಧಗಳನ್ನ ನಾವಿಲ್ಲಿ ಕಾಣ್ತಾ ಇದ್ವಿ. ಹಾಗಾದ್ರೆ ಒಂದೊಂದಾಗಿ ನಾವು ಇದನ್ನ ತಿಳಿತಾ ಹೋಗುವಂತಹದ್ದು. ಮೊದಲನೇದಾಗಿ ನೀರಾವರಿ ಬೇಸಾಯ ಅಂತ ಕರ್ನಾಟಕದಲ್ಲಿರುವಂತಹ ವ್ಯವಸಾಯದ ವಿಧಗಳಲ್ಲಿ ಒಂದಿದ್ದು ನೀರಾವರಿ ಬೇಸಾಯ ಅಂತ ಕರಿತೀವಿ. ಯಾವನ್ನ ನೀರಾವರಿ ಬೇಸಾಯ ಅಂತ ಕರಿತೀವಿ ಅಂತಂದ್ರೆ ಕಾಲುವೆಗಳ ಮೂಲಕ, ಕೆರೆಗಳ ಮೂಲಕ ಹಾಗೂ ಬಾವಿಗಳ ಮೂಲಗಳಿಂದ ನೀರನ್ನು ಬಳಕೆ ಮಾಡಿ ವ್ಯವಸಾಯ ಮಾಡುವಂತಹ ಒಂದು ವಿಧಾನವನ್ನ ಕರಿತೀವಿ ನೀರಾವರಿ ಬೇಸಾಯ ಅಂತ ಕರಿತೀವಿ. ಈ ಕಾಲುವೆಗಳ ಮೂಲಕ ಆಗಿರ್ಬೋದು, ತುಂತುರು ನೀರಾವರಿ ಆಗಿರ್ಬೋದು, ಕೆರೆಗಳಿಂದ ಆಗಿರ್ಬೋದು ಅಥವಾ ಬಾವಿಗಳಿಂದ ಆಗಿರ್ಬೋದು ನೀರನ್ನು ಬಳಕೆಯನ್ನು ಮಾಡಿಕೊಂಡು ವ್ಯವಸಾಯ ಮಾಡುವಂತಹ ಒಂದು ವಿಧಾನವನ್ನು ಕರಿತೀವಿ ನೀರಾವರಿ ಬೇಸಾಯ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ನಾವು ನೀರಾವರಿ ಬೆಳೆಗಳಲ್ಲಿ ಯಾವುದನ್ನ ಗುರುತಿಸ್ತೀವಿ ಅಂತಂದ್ರೆ ಭತ್ತ, ಕಬ್ಬು ಇವು ನೀರಾವರಿಯ ಪ್ರಮುಖ ಬೆಳೆಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಗುರುತಿಸ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ನೋಡಬೇಕಾಗಿರುವಂತಹ ಒಂದು ಬೇಸಾಯ ವ್ಯವಸ್ಥೆ ಅಂತಂದ್ರೆ ಶುಷ್ಕ ಬೇಸಾಯ ಅಂತ ಕರಿತೀವಿ. ಏನು ಶುಷ್ಕ ಬೇಸಾಯ ಅಂತಂದ್ರೆ ಮಳೆ ಆಶ್ರಿತ ಬೆಳೆಗಳ ಸಾಗುವಳಿಗೆ. ಮಳೆ ಆಶ್ರಿತ ಅಂತಂದ್ರೆ ಮಳೆಯನ್ನೇ ಅವಲಂಬಿಸಿ ಬೆಳೆಯುವಂತಹ ಬೆಳೆ, ಅದನ್ನ ಏನಂತ ಕರಿತೀವಿ, ಮಳೆ ಆಶ್ರಿತ ಬೆಳೆಗಳು ಅಂತ ಕರಿತೀವಿ. ಅಥವಾ ಅದನ್ನು ಒಣ ಅಥವಾ ಶುಷ್ಕ ಬೇಸಾಯ ಅಂತ ಕೂಡ ಕರಿತೀವಿ. ಒಣ ಭೂಮಿಯಲ್ಲಿ ಸುಸ್ಥಿರ ಕೃಷಿಯನ್ನ ಮಾಡುವುದು ಅಂದ್ರೆ ಮಳೆಯನ್ನೇ ಅವಲಂಬಿಸಿ ಇಲ್ಲಿ ಯಾವುದೇ ರೀತಿಯಾದಂತಹ ನೀರಾವರಿ ಬಳಕೆಯನ್ನ ಮಾಡಿಕೊಳ್ಳದೆ ಮಳೆಯನ್ನೇ ಬಳಸಿ ಅಥವಾ ಮಳೆಯನ್ನೇ ಅವಲಂಬಿಸಿ ಬೆಳೆಯುವಂತಹ ಬೆಳೆಯನ್ನ ಅಥವಾ ವ್ಯವಸಾಯವನ್ನ ಒಣ ಅಥವಾ ಶುಷ್ಕ ಬೇಸಾಯ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಕರೀತೀವಿ. ಇನ್ನು ಮೂರನೇದಾಗಿ ನೋಡೋದಾದ್ರೆ ನೆಡುತೋಪು ಬೇಸಾಯ ಅಂತ ಕರೀತೀವಿ. ಯಾವುದನ್ನ ನೆಡುತೋಪು ಬೇಸಾಯ ಅಂತ ಕರೀತೀವಿ ಅಂತಂದ್ರೆ ವಿಶಾಲವಾದಂತಹ ಸಾಗುವಳಿ ಭೂಮಿಯಲ್ಲಿ ಹಣ ಗಳಿಕೆಗಾಗಿ ಕೆಲವೇ ಬಹುವಾರ್ಷಿಕ ಬೆಳೆಗಳನ್ನ ಸಾಗುವಳಿ ಮಾಡುವುದನ್ನ ನೆಡುತೋಪು ಬೇಸಾಯ ಅಂತ ಕರೀತೀವಿ. ವಿಶಾಲವಾದಂತಹ ಭೂಮಿಯಲ್ಲಿ ಒಂದೇ ಒಂದು ಬೆಳೆಯನ್ನ ಹಣದ ಗಳಿಕೆಗಾಗಿ ಕೆಲವೇ ಬಹುವಾರ್ಷಿಕ ಬೆಳೆಗಳನ್ನ ಬೆಳೆಯುತ್ತೆ, ಅದನ್ನ ನಾವೇನಂತ ಕರಿತೀವಿ, ನೆಡುತೋಪು ಬೇಸಾಯ ಅಥವಾ ಅಥವಾ ನಾವು ಅದನ್ನ ಏನಂತ ಕರಿತೀವಿ, ತೋಟಗಾರಿಕೆ ಅಂತ ಕರಿತೀವಿ. ಅಲ್ಲಿ ನಾವು ಮುಖ್ಯವಾಗಿ ಕಾಫಿಯನ್ನು ನೋಡಬಹುದು, ಚಹಾವನ್ನು ನೋಡಬಹುದು, ರಬ್ಬರ್ ಅನ್ನು ನೋಡಬಹುದು, ಮತ್ತೆ ಕೋಕೋ ಎನ್ನುವಂತಹದ್ದನ್ನು ಕೂಡ ನೋಡಬಹುದು. ಇದನ್ನ ನಮ್ಮ ಹಣ ಗಳಿಕೆಗಾಗಿ ವಿಶಾಲವಾದಂತಹ ಒಂದು ಪ್ರದೇಶದಲ್ಲಿ ವಾರ್ಷಿಕವಾಗಿ ಬೆಳೆಯುವಂತಹ ಒಂದು ಬೆಳೆ ಅಂತ ಗುರುತಿಸ್ತಾ ಇದ್ದೀವಿ. ಇನ್ನು ನಾವು ವಾಣಿಜ್ಯ ಬೇಸಾಯ, ಯಾವುದನ್ನ ನಾವು ವಾಣಿಜ್ಯ ಬೇಸಾಯ ಅಂತ ಕರಿತೀವಿ ಅಂತಂದ್ರೆ ವ್ಯಾಪಾರದ ಉದ್ದೇಶದಿಂದಲೇ, ವಿದೇಶಿ ವಿನಿಮಯ ಗಳಿಸುವ ಉದ್ದೇಶದಿಂದಲೇ ಅಥವಾ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಹ ಉದ್ದೇಶದಿಂದ
ವಾಣಿಜ್ಯ ಬೇಸಾಯ ಬೆಳೆಯನ್ನು ನಾವಿಲ್ಲಿ ಬೆಳೀತಾ ಇರುವಂತಹದ್ದು. ಸ್ವದೇಶಿ ಉಪಯೋಗಕ್ಕೂ ಕೂಡ ಮತ್ತು ವಿದೇಶದಲ್ಲಿ ಮಾರಾಟವನ್ನು ಮಾಡೋದಕ್ಕಾಗಿ ಮಾರುಕಟ್ಟೆಯನ್ನು ಗಮನದಲ್ಲಿಟ್ಟುಕೊಂಡು ಬೆಳೆಯುವಂತಹ ಬೆಳೆಯನ್ನು ನಾವು ವಾಣಿಜ್ಯ ಬೇಸಾಯ ಅಂತೇಳಿ ಕರಿತೀವಿ. ಇನ್ನು ನಾವು ನೋಡಬೇಕಾಗಿರುವಂತಹ ಮತ್ತೊಂದು ಬೇಸಾಯದ ವಿಧಾನ ಅಂತಂದ್ರೆ ಜೀವನಾಧಾರ ಬೇಸಾಯ ಅಂತ ಕರಿತೀವಿ. ಯಾವುದನ್ನ ಜೀವನಾಧಾರ ಬೇಸಾಯ ಅಂತ ಕರಿತೀವಿ ಅಂತಂದ್ರೆ ಜೀವನಕ್ಕೆ ಆಧಾರವಾಗಿಟ್ಟುಕೊಂಡೇ ಅಂದ್ರೆ ಮಾರಾಟಕ್ಕಲ್ಲದೆ ರೈತ ಜೀವನೋಪಾಯಕ್ಕಾಗಿ ಬೆಳೆ ಬೆಳೆಯುವ ಕೃಷಿ ಪದ್ಧತಿಗೆ ಜೀವನಾಧಾರ ಬೇಸಾಯ ಅಂತೇಳಿ ಕರಿತೀವಿ. ಇದು ಪುರಾತನ ಮಾದರಿಯ ಬೇಸಾಯ. ಅಂದ್ರೆ ಮನೆ ಬಳಕೆಗಾಗಿ ಸ್ವತಃ ಬಳಕೆಗಾಗಿ ರೈತ ತನ್ನ ಮನೆಗೆ ಬೇಕಾಗಿರುವಂತಹ ಬೆಳೆಗಳನ್ನು ಕೃಷಿ ಭೂಮಿಯಲ್ಲಿ ಬೆಳೀತಾ ಇರುವಂತಹದ್ದು. ಅದನ್ನು ನಾವು ಕರಿತೀವಿ ಜೀವನಾಧಾರ ಬೇಸಾಯ ಅಂದ್ರೆ ಜೀವನೋಪಾಯಕ್ಕಾಗಿ ಮಾಡುವಂತಹ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಇನ್ನು ಮಿಶ್ರ ಬೇಸಾಯ. ಮಿಶ್ರ ಬೇಸಾಯ ಅಂದ್ರೆ ಏನಪ್ಪ ಅಂತಂದ್ರೆ ವ್ಯವಸಾಯದ ಜೊತೆಯಲ್ಲಿ ಪಶುಪಾಲನೆ ಆಗಿರಬಹುದು, ಹೈನುಗಾರಿಕೆ ಆಗಿರಬಹುದು, ಕೋಳಿ ಸಾಕಾಣಿಕೆ ಆಗಿರಬಹುದು, ರೇಷ್ಮೆ ಕೃಷಿ ಆಗಿರಬಹುದು, ಇವುಗಳನ್ನ ಮಾಡುವಂತಹ ಒಂದು ವೃತ್ತಿಯನ್ನು ನಾವು ಕರಿತೀವಿ ಮಿಶ್ರ ಬೇಸಾಯ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಮಿಶ್ರ ಬೇಸಾಯ ಹೆಚ್ಚು ಪ್ರಚಲಿತದಲ್ಲಿರುವಂತಹದ್ದು. ಅಂದ್ರೆ ಬೆಳೆ ಬೆಳೆಯುವುದರ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ, ಪಶುಪಾಲನೆಯನ್ನ ಮಾಡ್ತಾ ಇದೀವಿ ಅಲ್ವಾ. ಹಾಗೆ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ವಿ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಮೀನುಗಾರಿಕೆ ಮುಂತಾದ ಉಪಕಸುಬುಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ, ನಿರ್ವಹಿಸ್ತಾ ಇದ್ದೀವಿ. ಇದನ್ನ ನಾವು ಕರಿತೀವಿ ಮಿಶ್ರ ಬೇಸಾಯ. ಮಿಶ್ರ ಅಂತಂದ್ರೆ ಮತ್ತೆ ಎಲ್ಲ ಬೆಳೆಗಳನ್ನ ಬೆಳೆಯೋದಂತಲ್ಲ, ವ್ಯವಸಾಯದ ಜೊತೆಯಲ್ಲಿ ಈ ವೃತ್ತಿಗಳನ್ನು ಕೂಡ ಮಾಡ್ತೀವಿ. ಅದನ್ನ ನಾವು ಕರಿತೀವಿ ಮಿಶ್ರ ಬೇಸಾಯ ಅಂತ ಹೇಳ್ತೀವಿ. ಇನ್ನು ಕರ್ನಾಟಕದ ಪ್ರಮುಖ ಬೆಳೆಗಳು ಯಾವುದು ಅನ್ನುವಂತಹ ಫಲಿತಾಂಶವನ್ನು ತಿಳ್ಕೊಬೇಕಾಗಿರುವಂತಹದ್ದು. ಈ ಕರ್ನಾಟಕವು ವಿವಿಧ ಭೂಸ್ವರೂಪಗಳನ್ನ, ವಾಯುಗುಣದ ಒಂದು ಪರಿಸ್ಥಿತಿಯನ್ನ, ಮಣ್ಣಿನ ಪ್ರಕಾರಗಳು, ನೀರಾವರಿಯ ಪೂರೈಕೆ, ಕೃಷಿಕರ ಒಂದು ಸಂಪ್ರದಾಯ, ಕೃಷಿ ಉತ್ಪನ್ನಗಳಿರುವಂತಹ ಮಾರುಕಟ್ಟೆ ಮುಂತಾದವುಗಳ ಪರಿಣಾಮವಾಗಿ ಕರ್ನಾಟಕದಲ್ಲಿ ವಿವಿಧ ಬೆಳೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಕರ್ನಾಟಕದ ಬೆಳೆಗಳನ್ನ ಈ ರೀತಿಯಾಗಿ ನಾವು ವಿಂಗಡಣೆ ಮಾಡಿದ್ವಿ ಅಲ್ವಾ. ಅದನ್ನ ನಾವು ಆಹಾರ ಬೆಳೆಗಳು ಅಂತ ಕರಿತೀವಿ. ಹಾಗೆ ಆಹಾರ ಬೆಳೆಗಳಲ್ಲಿ ನಾವು ಭತ್ತವನ್ನು ನೋಡ್ತೀವಿ, ರಾಗಿಯನ್ನು ನೋಡ್ತೀವಿ, ಜೋಳವನ್ನು ನೋಡ್ತೀವಿ, ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು, ತೃಣಧಾನ್ಯಗಳು ಮತ್ತು ಇತ್ಯಾದಿಗಳನ್ನು ಕೂಡ ಕಾಣ್ತೀವಿ. ಇನ್ನು ವಾಣಿಜ್ಯ ಬೆಳೆಗಳನ್ನ ನಾವು ನೋಡೋದಾದ್ರೆ ಹತ್ತಿ ಆಗಿರ್ಬೋದು, ಸೆಣಬು ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಹಿಪ್ಪು ನೇರಳೆ ಇತ್ಯಾದಿಗಳನ್ನ ನಾವು ಈ ಒಂದು ವಾಣಿಜ್ಯ ಬೆಳೆಗಳು ಅಂತ ಹೇಳ್ಬೋದು. ಎರಡು ವಿಧಗಳನ್ನಾಗಿ ಇದನ್ನು ವಿಭಾಗ ಮಾಡ್ಕೊಂಡಿರುವಂತಹದ್ದು. ಹಾಗಾದ್ರೆ ಪ್ರಮುಖ ಆಹಾರದ ಬೆಳೆಗಳ ಒಂದು ಪರಿಚಯವನ್ನು ನಾವಿಲ್ಲಿ ಮಾಡ್ಕೋಬೇಕಾಗಿರುವಂತಹದ್ದು. ಮೊದಲನೆಯದಾಗಿ ನಾವಿಲ್ಲಿ ಭತ್ತವನ್ನು ನೋಡ್ತೀವಿ. ಭತ್ತ ಇದು ಕರ್ನಾಟಕದ ಪ್ರಮುಖ ಆಹಾರ ಬೆಳೆಗಳಲ್ಲಿ ಒಂದಾಗಿರುವಂತಹದ್ದು. ಇದು ಕರ್ನಾಟಕದ ಅತ್ಯಂತ ಪ್ರಮುಖ ಆಹಾರದ ಬೆಳೆ. ರಾಜ್ಯದ ಜನರು ಅಕ್ಕಿಯನ್ನು ಮುಖ್ಯ ಆಹಾರವನ್ನಾಗಿ ಬಳಕೆ ಮಾಡ್ತಾ ಇರುವಂತಹದ್ದು. ನಾವು ರೊಟ್ಟಿ ತಿಂದ್ರೆ ಅಥವಾ ಮುದ್ದೆಯನ್ನು ಊಟ ಮಾಡಿದ್ರೆ ನಂತರದ ನಮಗೆ ಏನು ಬೇಕು, ಅನ್ನ ಬೇಕು. ಹಾಗಾಗಿ ಇಲ್ಲಿ ಭತ್ತ ಅನ್ನುವಂತಹದ್ದು ಇದ್ರೆ ಜನರ ಅಕ್ಕಿಯನ್ನು ಮುಖ್ಯ ಆಹಾರವಾಗಿ ಬಳಕೆಯನ್ನು ಕರ್ನಾಟಕದಲ್ಲಿ ಮಾಡ್ತಾ ಇರುವಂತಹದ್ದು. ಒಟ್ಟು ಸಾಗುವಳಿ ಪ್ರದೇಶದಲ್ಲಿ 28.2% ನಾವೇನ್ ಮಾಡ್ತಾ ಇದ್ವಿ, ಭತ್ತವನ್ನ ಬೆಳೀತಾ ಇರೋದನ್ನ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ. ಹಾಗೆ ಇದನ್ನ ನಾವು ನೀರಾವರಿ ಪ್ರದೇಶಗಳಲ್ಲಿ ಬೆಳೀತಾ ಇರುವಂತಹದ್ದು. ರಾಸಾಯನಿಕ ಗೊಬ್ಬರ ಹಾಗೂ ಅಧಿಕ ಇಳುವರಿ ನೀಡುವಂತಹ ತಳಿಗಳ ಬಳಕೆಯಿಂದ ಭತ್ತದ ಇಳುವರಿಯಲ್ಲಿ ಇತ್ತೀಚೆಗೆ ಏನಾಗಿದೆ, ಸುಧಾರಣೆ ಆಗಿರುವುದನ್ನು ಕೂಡ ನೋಡ್ತಾ ಇದ್ದೀವಿ. ರಾಸಾಯನಿಕ ಗೊಬ್ಬರಗಳನ್ನ, ಕೀಟನಾಶಕಗಳನ್ನ, ಅಧಿಕ ಇಳುವರಿ ಕೊಡುವಂತಹ ಬಿತ್ತನೆ ಬೀಜಗಳನ್ನು ಬಳಕೆ ಮಾಡಿಕೊಂಡು ಅಧಿಕ ಪ್ರಮಾಣದಲ್ಲಿ ಭತ್ತವನ್ನು ಬೆಳೆಯುವಂತಹ ಒಂದು ಪ್ರಯತ್ನವನ್ನ ಕರ್ನಾಟಕ ರಾಜ್ಯ ಮಾಡ್ತಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಭತ್ತದ ಒಂದು ಇಳುವರಿಯಲ್ಲಿ ನಾವು ಸುಧಾರಣೆಯನ್ನು ಕಂಡುಕೊಂಡಿರುವುದನ್ನು ಕೂಡ ನೋಡಬಹುದಾಗಿದೆ. ಇನ್ನು ಭತ್ತವನ್ನ ಯಾವ ಒಂದು ವಾಯುಗುಣದಲ್ಲಿ ಬೆಳೆಯಲಿಕ್ಕೆ ಸೂಕ್ತ ಅಂತಂದ್ರೆ ಭತ್ತವು ಉಷ್ಣವಲಯದ ಬೆಳೆ ಅಂತ ಕರೀತೀವಿ. ಇಲ್ಲಿ ಅಧಿಕ ನೀರು ಕೂಡ ಬೇಕು, ಅಧಿಕ ಉಷ್ಣಾಂಶವು ಕೂಡ ಬೇಕು. ಹಾಗಾಗಿ ಭತ್ತವನ್ನ ಉಷ್ಣವಲಯದ ಬೆಳೆ ಅಂತ ಕರಿತೀವಿ. ಇದರ ಬೇಸಾಯಕ್ಕೆ ಹೆಚ್ಚು ಮಳೆ ಮತ್ತು ಉಷ್ಣಾಂಶ ಎರಡೂ ಕೂಡ ಬೇಕು. ಮಳೆನೂ ಹೆಚ್ಚು ಪ್ರಮಾಣದಲ್ಲಿ ಬೇಕು, ಉಷ್ಣಾಂಶವು ಕೂಡ ಹೆಚ್ಚು ಪ್ರಮಾಣದಲ್ಲಿ ಭತ್ತವನ್ನು ಬೆಳೆಯಲಿಕ್ಕೆ ಬೇಕಾಗಿರುವಂತಹದ್ದು. ಕಡಿಮೆ ಮಳೆ ಇರುವಂತಹ ಪ್ರದೇಶಗಳಲ್ಲಿ ನೀರಾವರಿ ಸೌಲಭ್ಯವನ್ನು ಅನುಸರಿಸಿ ಅಥವಾ ನೀರಾವರಿ ಸೌಕರ್ಯವನ್ನು ಬಳಕೆ ಮಾಡಿಕೊಂಡು ಈ ಒಂದು ಭತ್ತದ ಬೆಳೆಯನ್ನು ಬೆಳೆಯಲಿಕ್ಕೆ ಸೂಕ್ತವಾಗಿರುವಂತಹದ್ದು. ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಮಳೆಯನ್ನ ಆಧರಿಸಿಕೊಂಡು ಬೆಳೆಯನ್ನು ಬೆಳೀತಾರೆ. ಮಳೆ ಬಾರದೇ ಇರುವಂತಹ ಸ್ಥಳಗಳಲ್ಲಿ, ಮಳೆ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ಕಾಲುವೆ ನೀರಾವರಿ
ಬಾವಿ ನೀರಾವರಿ ಮತ್ತು ಕೆರೆ ನೀರಾವರಿಯನ್ನು ಬಳಕೆ ಮಾಡಿಕೊಂಡು ಭತ್ತದ ಬೆಳೆಯನ್ನ ಬೆಳೆಯಬಹುದಾಗಿದೆ. ಭತ್ತದ ಬೆಳೆಗೆ ಸಮತಟ್ಟಾದಂತಹ ಭೂಮಿ ಇರುತ್ತೆ, ಏಕೆಂತಂದ್ರೆ ಅಲ್ಲಿ ಸದಾಕಾಲ ನೀರು ಶೇಖರಣೆ ಆಗಿರೋದ್ರಿಂದ ಸಮತಟ್ಟಾದಂತಹ ಭೂಮಿ ಇರಬೇಕು. ಮೈದಾನ ಪ್ರದೇಶ, ಫಲವತ್ತಾದಂತಹ ಜೇಡಿ ಮಿಶ್ರಿತ ಮಣ್ಣು ಮತ್ತು ಹಾಗೂ ಮೆಕ್ಕಲು ಮಣ್ಣು ಈ ಒಂದು ಬೆಳೆಗೆ ಬಹು ಸೂಕ್ತವಾಗಿರುವಂತಹದ್ದು. ಹಸಿರೆಲೆ ಗೊಬ್ಬರ, ಸೊಪ್ಪು, ಅಧಿಕ ಸಂಖ್ಯೆಯ ಕಾರ್ಮಿಕರು ಸಹ ಭತ್ತದ ಬೇಸಾಯಕ್ಕೆ ಬೇಕು. ನಾಟಿ ಮಾಡಲಿಕ್ಕೆ, ಕಟಾವು ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಅಧಿಕ ಸಂಖ್ಯೆಯಲ್ಲಿ ಜನರು ಬೇಕಾಗುತ್ತೆ, ಕಾರ್ಮಿಕರು ಬೇಕಾಗುತ್ತೆ. ಇದಕ್ಕೆ ಉತ್ತಮವಾದಂತಹ ಜೇಡಿ ಮಿಶ್ರಿತ ಮಣ್ಣು ಅಥವಾ ಮೆಕ್ಕಲು ಮಣ್ಣು ಹಾಗೂ ಸಮತಟ್ಟಾದಂತಹ ಒಂದು ಭೂಭಾಗದಲ್ಲಿ ಈ ಒಂದು ಭತ್ತದ ಬೆಳೆಯನ್ನ ಬೆಳೆಯಬೇಕಾಗುತ್ತೆ. ಸುಮಾರು 70% ಭಾಗದಷ್ಟು ಫಸಲನ್ನ ನಾವು ಯಾವ ತಿಂಗಳಲ್ಲಿ ಪಡ್ಕೊಳ್ತೇವೆ ಅಂತಂದ್ರೆ ಜೂನ್ನಿಂದ ಆಗಸ್ಟ್ ತಿಂಗಳಲ್ಲಿ ನಾವು ಇದನ್ನ ನಾಟಿ ಮಾಡಿಬಿಟ್ಟು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮಾಡ್ತೀವಿ, ಕಟಾವು ಮಾಡಲಾಗುತ್ತೆ. ಇದನ್ನ ನಾವು ಹೈನು ಬೆಳೆ ಅಂತ ಕರೀತೀವಿ. ಜೂನ್ ಮತ್ತೆ ಆಗಸ್ಟ್ ತಿಂಗಳಲ್ಲಿ ನಾವು ನಾಟಿ ಮಾಡಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳೊತ್ತಿಗೆ ಅದನ್ನ ನಾವು ಕಟಾವು ಮಾಡಿ ಫಸಲನ್ನು ಪಡ್ಕೊಳ್ತೀವಿ. ಆ ಒಂದು ಭತ್ತದ ಒಂದು ಬೆಳೆಯನ್ನ ಏನು ಕರಿತೀವಿ, ಹೈನು ಬೆಳೆ ಅಂತ ಹೇಳ್ಬಿಟ್ಟು ಕರಿತೀವಿ. ಬೇಸಿಗೆಯಲ್ಲೂ ಕೂಡ ನೀರಾವರಿ ಸೌಲಭ್ಯ ದೊರೆಯುವಂತಹ ಒಂದು ಸ್ಥಳಗಳಲ್ಲಿ ಪ್ರದೇಶದಲ್ಲಿ ಭತ್ತ ಬೆಳೆಯುವುದನ್ನ ಅಂದ್ರೆ ಫೆಬ್ರವರಿ ಮತ್ತು ಜೂನ್ ತಿಂಗಳಲ್ಲಿ ಒಂದು ಬೆಳೆಯನ್ನು ಬೆಳಿತೀವಿ, ಅದನ್ನ ಕಾಳು ಬೆಳೆ ಅಂತ ಕರಿತೀವಿ. ಜೂನ್ ಮತ್ತೆ ಫೆಬ್ರವರಿ ಮತ್ತು ಜೂನ್ ತಿಂಗಳಲ್ಲಿ ಬೆಳೆಯುವಂತಹ ಬೆಳೆಯನ್ನ ಕಾಳು ಬೆಳೆ ಅಂತ ಹೇಳ್ಬಿಟ್ಟು ಕರಿತೀವಿ. ನವೆಂಬರ್ ಮತ್ತು ಡಿಸೆಂಬರ್ ಸಿಗುವಂತಹ ಬೆಳೆಯನ್ನ ಹೈನು ಬೆಳೆ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ಭತ್ತವನ್ನು ಮಲೆನಾಡಿನಲ್ಲಿ ಚೆಲ್ಲುವ ವಿಧಾನದ ಮೂಲಕ ಬೆಳೆಯನ್ನು ಬೆಳೀತಾರೆ. ಇನ್ನಿತರ ಸ್ಥಳಗಳಲ್ಲಿ ಅಥವಾ ಮೈದಾನ ಪ್ರದೇಶಗಳಲ್ಲಿ ಅದಕ್ಕೆ ಏನ್ ಮಾಡ್ತಾರೆ, ನಾಟಿ ಮಾಡುವಂತಹ ವಿಧಾನದಲ್ಲಿ ಬೆಳೀತಾರೆ. ಇಲ್ಲಿ ನೋಡಿ, ಈ ಕಡೆ ನಮ್ಮ ಪ್ರದೇಶಗಳಲ್ಲೆಲ್ಲ ಈ ತರ ನಾಟಿ ಮಾಡ್ತಾರೆ ಅಲ್ವಾ, ಆದ್ರೆ ಮಲೆನಾಡು ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ, ಅದನ್ನ ಬೀಜವನ್ನ ಚೆಲ್ಲುವುದರ ಮೂಲಕ ಬೆಳೆಯನ್ನ ಬೆಳೆಯುವುದನ್ನು ನೋಡ್ತಾ ಇದ್ವಿ. ಇನ್ನು ಭತ್ತದ ಒಂದು ಬೆಳೆ ಏನಿದೆ, ಈ ಭತ್ತದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬೆಳೆಯಲಾಗುತ್ತೆ. ಆದ್ರೆ ಅಧಿಕ ಪ್ರಮಾಣದಲ್ಲಿ ಈ ಒಂದು ಭತ್ತದ ಉತ್ಪಾದನೆ ಆಗುವುದಿಲ್ಲ ಅಂತಂದ್ರೆ ರಾಯಚೂರು ಜಿಲ್ಲೆಯ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಳ್ಳುವಂತಹದ್ದು. ನಂತರದಲ್ಲಿ ನಾವು ಯಾವನ್ನ ನೋಡ್ತೀವಿ ಅಂತಂದ್ರೆ ದಾವಣಗೆರೆ ಜಿಲ್ಲೆಯನ್ನು ನೋಡ್ತೀವಿ, ಮೈಸೂರು, ಶಿವಮೊಗ್ಗ, ಮಂಡ್ಯ, ಕೊಪ್ಪಳ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕಲಬುರಗಿ, ತುಮಕೂರು, ಹಾಸನ, ಚಿಕ್ಕಮಗಳೂರು, ಕೊಡಗು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಭತ್ತದ ಬೆಳೆಯನ್ನು ಬೆಳೀತಾ ಇರುವುದನ್ನು ನಮಗೆ ಕಾಣ್ತಾ ಇದ್ದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಷ್ಟೊತ್ತು ನಾವು ಭೂ ಬಳಕೆಯ ಮಾದರಿಗಳನ್ನ ತಿಳ್ಕೊಂಡ್ವಿ. ಅದರ ಮುಂದುವರೆದ ಹಾಗೆ ವ್ಯವಸಾಯ ಅಂದ್ರೇನು, ವ್ಯವಸಾಯದಲ್ಲಿ ಕಂಡುಬರುವಂತಹ ವಿಧಗಳ ಒಂದು ಪರಿಚಯವನ್ನು ತಿಳ್ಕೊಂಡ್ವಿ. ಅದರ ಮುಂದುವರೆದ ಹಾಗೆ ಕರ್ನಾಟಕದಲ್ಲಿ ಬೆಳೀತಾ ಇರುವಂತಹ ಪ್ರಮುಖ ಬೆಳೆಗಳಲ್ಲಿ ಭತ್ತದ